ಜನರಲ್ಲಿರುವ ಸಾಮಾನ್ಯ ಪ್ರಶ್ನೆಗಳು ಎಪಿಸೋಡ್ 4. ನಮ್ಮ ಜನರಲ್ಲಿ ಒಂದು ನಂಬಿಕೆ ಇದೆ, ಕೊಳಕಮಂಡಲ ಹಾವು ಬಂದ್ಬಿಟ್ಟು ಉಸಿರು ಬಿಟ್ರೇನೆ ನಮ್ಮ ಮೈ ಕೈಯೆಲ್ಲ ಕೊಳ್ತೋಗ್ಬಿಡುತ್ತೆ ಅಂತ. ಅದ್ರ ಬಗ್ಗೆ ಮಾತಾಡೋಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಒಂದು ಅರ್ಥ ಮಾಡ್ಕೊಳ್ಳಿ, ಕೊಳಕಮಂಡಲ ಅನ್ನೋದು ಬಂದ್ಬಿಟ್ಟು ಖಂಡಿತ ಒಂದು ವಿಷಪೂರಿತವಾದ ಹಾವೇ, ಆದರೆ ಬಂದ್ಬಿಟ್ಟು ಅದು ಉಸಿರು ಬಿಟ್ಟರೆ ಏನೂ ಆಗಲ್ಲ. ಮಾತಾಗಿ ನಾವು ಹೋಗೋ ದಾರಿನ ಬಂದು ಗಮನಕ್ಕಿಡದೆ ಹೋದಾಗ ಆ ಹಾವು ಆ ಜಾಗದಲ್ಲಿದ್ದರೆ ಕಡಿಯೋ ಸಾಧ್ಯತೆ ಇದೆ. ಕಡಿದ್ರೆ ಬಂದ್ಬಿಟ್ಟು ನೀವು ಹೇಳೋ ಥರ ಅದು ಕೊಳಿಯುತ್ತೆ ಅಂತ ಹೇಳ್ತಾರಲ್ವ, ಅದಾಗೋ ಸಾಧ್ಯತೆ ತುಂಬ ಇದೆ. ಹಾಸ್ಪಿಟಲ್ಗೆ ಆದಷ್ಟು ಬೇಗ ಹೋದರೆ ಇದನ್ನು ನಾವು ಒಂದು ಮಟ್ಟಕ್ಕೆ ಬಂದು ಅದನ್ನು ತಡಿಬೋದು. ಕೊಳಕಮಂಡಲ ಮಾತ್ರ ಅಲ್ಲ, ಯಾವುದೇ ಒಂದು ಹಾವು ನಾವು ಅದಕ್ಕೆ ಏನಾದರೂ ನೋವು ಕೊಟ್ಟರೆ ಇಲ್ಲ ಅದನ್ನು ಕಾರ್ನರ್ ಮಾಡಿದ್ರೆ ಕಡಿಯೋಕ್ಕೆ ಪ್ರಯತ್ನ ಪಡ್ಬೋದೇ ಹೊರತು ಸುಮ್ಮನೆ ಯಾವ ಹಾವು ಮನುಷ್ಯರನ್ನ ಬಂದು ಕಚ್ಚಲ್ಲ. ಸರಿನಾ? ಈ ವಿಡಿಯೋ ನಿಮಗೆ ತುಂಬ ಉಪಯೋಗ ಆಗುತ್ತೆ ಅಂತ ನಂಬ್ತೀನಿ. ವಿಡಿಯೋ ನೋಡಿದ್ದು ಎಲ್ರಿಗೂ ಥ್ಯಾಂಕ್ಸ್. ಬಾಯ್.